ವೆಲ್ಕಮ್ ಟು ವಿಷನ್ ನ್ಯೂ ಇಂಡಿಯಾ. ಆತ್ಮೀಯ GDS ಸ್ನೇಹಿತರೆ, ಕಳೆದ 2 ವಿಡಿಯೋಗಳಲ್ಲಿ ಈ ಹಿಂದೆ ಪೋಸ್ಟಲ್ ಅಸಿಸ್ಟೆಂಟ್ ಪರೀಕ್ಷೆಗಳಲ್ಲಿ ಕೇಳಲಾದ ತಲಾ 25 ಪ್ರಶ್ನೋತ್ತರಗಳನ್ನು ಚರ್ಚಿಸಿದ್ವಿ. ಇಂದಿನ ವಿಡಿಯೋದಲ್ಲಿ ಅದರ ಮುಂದುವರಿದ ಭಾಗವಾಗಿ ಮತ್ತೆ 25 ಪ್ರಶ್ನೋತ್ತರಗಳನ್ನು ಚರ್ಚಿಸೋಣ. ಡಿಪಾರ್ಟ್ಮೆಂಟಲ್ ಪರೀಕ್ಷೆಗಳಿಗೆ ಈ ಪ್ರಶ್ನೋತ್ತರಗಳು ನಿಮಗೆ ತುಂಬ ಉಪಯುಕ್ತವಾಗಲಿವೆ. ಮೊದಲ ಪ್ರಶ್ನೆ, ಎ ಪಾರ್ಸಲ್ ಕ್ಯಾನ್ ಬಿ ರೀಡೈರೆಕ್ಟೆಡ್ ಅಂಡರ್ ದ ರಿಟನ್ ಇನ್ಸ್ಟ್ರಕ್ಷನ್ಸ್ ಆಫ್ ದ ಅಡ್ರೆಸ್ಸಿ. ಆಪ್ಷನ್ ಎ, ಫ್ರೀ ಆಫ್ ಕಾಸ್ಟ್. ಆಪ್ಷನ್ ಬಿ, ಆನ್ ಪೇಮೆಂಟ್ ಆಫ್ ಪ್ರಿಸ್ಕ್ರೈಬ್ಡ್ ರೀಡೈರೆಕ್ಷನ್ ಫೀ. ಆಪ್ಷನ್ ಸಿ, ನೋ ರೀಡೈರೆಕ್ಷನ್ ಈಸ್ ಪರ್ಮಿಟೆಡ್. ಆಪ್ಷನ್ ಡಿ, ನನ್ ಆಫ್ ದ ಅಬವ್. ಸೊ ಇದರ ಸರಿಯಾದ ಉತ್ತರ ಆಪ್ಷನ್ ಬಿ, ಆನ್ ಪೇಮೆಂಟ್ ಆಫ್ ಪ್ರಿಸ್ಕ್ರೈಬ್ಡ್ ರೀಡೈರೆಕ್ಷನ್ ಫೀ. ಪ್ರಶ್ನೆ 2, ವೆನ್ ಎ VP ಆರ್ಟಿಕಲ್ ಈಸ್ ರೀಡೈರೆಕ್ಟೆಡ್, ನೆಸೆಸರಿ ಇಂಟಿಮೇಷನ್ ಶುಡ್ ಬಿ ಗಿವನ್ ಟು. VP ಅಥವಾ ವ್ಯಾಲ್ಯೂ ಪೇಯಬಲ್ ಆರ್ಟಿಕಲನ್ನು ರೀಡೈರೆಕ್ಟ್ ಮಾಡಿದಾಗ ಅದರ ಬಗ್ಗೆ ಇಂಟಿಮೇಷನನ್ನು ಕೊಡಬೇಕು. ಯಾರಿಗೆ ಅಂತ. ಆಪ್ಷನ್ ಎ, ಆಫೀಸ್ ಆಫ್ ಪೋಸ್ಟಿಂಗ್ಸ್. ಆಪ್ಷನ್ ಬಿ, ಟು ದ ಅಡ್ರೆಸ್ಸಿ. ಆಪ್ಷನ್ ಸಿ, ಟು ದ ಸೆಂಡರ್. ಆಪ್ಷನ್ ಡಿ, ದ ಕನ್ಸರ್ನ್ಡ್ RMS. ಸರಿಯಾದ ಉತ್ತರ ಆಪ್ಷನ್ ಬಿ, ಟು ದ ಅಡ್ರೆಸ್ಸಿ. ವಿಳಾಸದಾರರಿಗೆ ಇಂಟಿಮೇಷನನ್ನು ಕೊಡಬೇಕು. ಮೂರನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಇಲ್ಲಿ 2 ವಾಕ್ಯಗಳನ್ನು ಕೊಟ್ಟಿದ್ದಾರೆ. ಯಾವ ವಾಕ್ಯ ಅಥವಾ ವಾಕ್ಯಗಳು ಸರಿ ಅಂತ ಆಯ್ಕೆ ಮಾಡಬೇಕು. ಮೊದಲನೇ ವಾಕ್ಯ, ಈಚ್ ಪೋಸ್ಟಲ್ ರೀಜನ್ ಇನ್ ಎ ಪೋಸ್ಟಲ್ ಸರ್ಕಲ್ ಈಸ್ ಡಿವೈಡೆಡ್ ಇಂಟು ಡಿವಿಷನ್ಸ್. ಎರಡನೇ ವಾಕ್ಯ, ಈಚ್ ಪೋಸ್ಟಲ್ ಸರ್ಕಲ್ ಈಸ್ ಡಿವೈಡೆಡ್ ಇನ್ ಪೋಸ್ಟಲ್ ರೀಜನ್ಸ್. ಆಪ್ಷನ್ ಎ, ಓನ್ಲಿ 1. ಆಪ್ಷನ್ ಬಿ, ಓನ್ಲಿ 2. ಆಪ್ಷನ್ ಸಿ, ಬೋತ್ 1 and 2. ಆಪ್ಷನ್ ಡಿ, ನನ್ ಆಫ್ ದ ಅಬವ್. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ, ಬೋತ್ 1 and 2. ಒಂದರಲ್ಲಿ ಹೇಳ್ತಾರೆ ಈಚ್ ಪೋಸ್ಟಲ್ ರೀಜನ್ ಇನ್ ಎ ಪೋಸ್ಟಲ್ ಸರ್ಕಲ್ ಈಸ್ ಡಿವೈಡೆಡ್ ಇಂಟು ಡಿವಿಷನ್ಸ್. ಪೋಸ್ಟಲ್ ರೀಜನ್ಗಳನ್ನು ಡಿವಿಷನ್ಗಳಾಗಿ ವಿಭಾಗಿಸಲಾಗುತ್ತೆ ಅಂತ. ಇದು ಸರಿಯಾಗಿದೆ. ಇನ್ನು 2ರಲ್ಲಿ ಈಚ್ ಪೋಸ್ಟಲ್ ಸರ್ಕಲ್ ಈಸ್ ಡಿವೈಡೆಡ್ ಇನ್ ಪೋಸ್ಟಲ್ ರೀಜನ್ಸ್. ಪ್ರತಿಯೊಂದು ಪೋಸ್ಟಲ್ ಸರ್ಕಲ್ನಲ್ಲಿ ರೀಜನ್ಗಳಾಗಿ ವಿಭಾಗಿಸಲಾಗುತ್ತೆ. ಸೊ ಇದು ಕೂಡ ಸರಿಯಾಗಿದೆ. ಅದರಿಂದ 2 ಆಯ್ಕೆಗಳು ಸಹಿತ ಸರಿಯಾಗಿದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ನಾಲ್ಕನೇ ಪ್ರಶ್ನೆ, ಫ್ರ್ಯಾಂಕ್ಡ್ ಆರ್ಟಿಕಲ್ ಶುಡ್ ಬಿ. ಆಪ್ಷನ್ ಎ, ಹ್ಯಾಂಡೆಡ್ ಓವರ್ ಟು ಎ ಸಾರ್ಟಿಂಗ್ PA. ಆಪ್ಷನ್ ಬಿ, ಹ್ಯಾಂಡೆಡ್ ಓವರ್ ಟು ದ ಟ್ರೆಜರರ್. ಆಪ್ಷನ್ ಸಿ, ಹ್ಯಾಂಡೆಡ್ ಓವರ್ ಟು ದ ರಿಜಿಸ್ಟ್ರೇಷನ್ PA. ಆಪ್ಷನ್ ಡಿ, ಪ್ರೆಸೆಂಟೆಡ್ ಇನ್ ದ ಕೌಂಟರ್ ಆಫ್ ದ ಪೋಸ್ಟ್ ಆಫೀಸ್. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ, ಫ್ರ್ಯಾಂಕ್ಡ್ ಆರ್ಟಿಕಲ್ ಶುಡ್ ಬಿ ಪ್ರೆಸೆಂಟೆಡ್ ಇನ್ ದ ಕೌಂಟರ್ ಆಫ್ ದ ಪೋಸ್ಟ್ ಆಫೀಸ್. ಐದನೆಯ ಪ್ರಶ್ನೆ, ಫ್ರ್ಯಾಂಕಿಂಗ್ ಇಂಪ್ರೆಷನ್ ಶುಡ್ ಬಿ ಇನ್ ಡ್ಯಾಶ್. ಆಪ್ಷನ್ ಎ, ರೆಡ್ ಕಲರ್. ಆಪ್ಷನ್ ಬಿ, ಗ್ರೀನ್ ಕಲರ್. ಆಪ್ಷನ್ ಸಿ, ಯೆಲ್ಲೋ ಕಲರ್. ಆಪ್ಷನ್ ಡಿ, ಬ್ಲ್ಯಾಕ್ ಕಲರ್. ಸೊ ಇದರ ಸರಿಯಾದ ಉತ್ತರ ಆಪ್ಷನ್ ಎ, ಫ್ರ್ಯಾಂಕಿಂಗ್ ಇಂಪ್ರೆಷನ್ ಶುಡ್ ಬಿ ಇನ್ ದ ರೆಡ್ ಕಲರ್. ಆರನೇ ಪ್ರಶ್ನೆ, ಮ್ಯಾಚ್ ದ ಫಾಲೋವಿಂಗ್ ಸರ್ಕಲ್ ನೇಮ್ ವಿತ್ ದೇರ್ ಹೆಡ್ ಕ್ವಾರ್ಟರ್ಸ್. ಇಲ್ಲಿ ಕೆಳಗಡೆ 4 ಪೋಸ್ಟಲ್ ಸರ್ಕಲ್ಗಳ ಹೆಸರನ್ನು ಕೊಟ್ಟಿದ್ದಾರೆ. ಅವುಗಳ ಹೆಡ್ ಕ್ವಾರ್ಟರ್ಸ್ ಅಥವಾ ಪ್ರಧಾನ ಕಚೇರಿಗಳನ್ನು ಸಹಿತ ಕೊಟ್ಟಿದ್ದಾರೆ. ಇವುಗಳನ್ನು ಹೊಂದಿಸಿ ಬರೆಯಬೇಕು. ಸೊ ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ. ಇಲ್ಲಿ ಮಹಾರಾಷ್ಟ್ರ ಪೋಸ್ಟಲ್ ಸರ್ಕಲ್ ಇದರ ಹೆಡ್ ಕ್ವಾರ್ಟರ್ಸ್ ಮುಂಬೈ ಆಗಿದೆ. ಮತ್ತು ಕರ್ನಾಟಕ ಪೋಸ್ಟಲ್ ಸರ್ಕಲ್ ಇದರ ಹೆಡ್ ಕ್ವಾರ್ಟರ್ಸ್ ಅಥವಾ ಪ್ರಧಾನ ಕಚೇರಿ ಬೆಂಗಳೂರು. ಇನ್ನು ಮಧ್ಯಪ್ರದೇಶ್ ಪೋಸ್ಟಲ್ ಸರ್ಕಲ್ನ ಪ್ರಧಾನ ಕಚೇರಿ ಭೋಪಾಲ್. ಹಾಗೆ ರಾಜಸ್ಥಾನ್ ಪೋಸ್ಟಲ್ ಸರ್ಕಲ್ನ ಪ್ರಧಾನ ಕಚೇರಿ ಅಥವಾ ಹೆಡ್ ಕ್ವಾರ್ಟರ್ ಜೈಪುರ್ ಆಗಿದೆ. ಭಾರತದಲ್ಲಿ ಒಟ್ಟು 23 ಪೋಸ್ಟಲ್ ಸರ್ಕಲ್ಗಳಿವೆ. ಪ್ರತಿಯೊಂದು ಪೋಸ್ಟಲ್ ಸರ್ಕಲ್ಗಳು ಮತ್ತು ಅವುಗಳ ಹೆಡ್ ಕ್ವಾರ್ಟರ್ಸ್ ಅಥವಾ ಪ್ರಧಾನ ಕಚೇರಿಯನ್ನು ನೀವು ತಿಳಿದುಕೊಳ್ಳಬೇಕಾಗತ್ತೆ. ಇದರ ಬಗ್ಗೆ ಈಗಾಗಲೇ ವಿಡಿಯೋವನ್ನು ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ, ನೀವು ವೀಕ್ಷಣೆ ಮಾಡಬಹುದು. ಏಳನೇ ಪ್ರಶ್ನೆ, ಎ ಟೂರಿಸ್ಟ್ ಕ್ಯಾನ್ ಅವೈಲ್ ಆಫ್ ಪೋಸ್ಟ್ ರೆಸ್ಟೆಂಟ್ ಸರ್ವಿಸ್ ಆಫ್ ಎ ಪೀರಿಯಡ್ ನಾಟ್ ಎಕ್ಸೀಡಿಂಗ್. ಆಪ್ಷನ್ ಎ, 1 month. ಆಪ್ಷನ್ ಬಿ, 2 months. ಆಪ್ಷನ್ ಸಿ, 15 days. ಆಪ್ಷನ್ ಡಿ, 3 months. ಸೊ ಇದರ ಸರಿಯಾದ ಉತ್ತರ ಆಪ್ಷನ್ ಡಿ, 3 months. ಎಂಟನೇ ಪ್ರಶ್ನೆ, ಚಾರ್ಜ್ ಫಾರ್ ಬ್ಲೈಂಡ್ ಲಿಟರೇಚರ್ ಪ್ಯಾಕೆಟ್ ಕಂಟೈನಿಂಗ್ 200 grams ಈಸ್. ಆಪ್ಷನ್ ಎ, ಸೇಮ್ ರೇಟ್ ಆಸ್ ಅಪ್ಲಿಕೇಬಲ್ ಟು ಬುಕ್ ಪೋಸ್ಟ್. ಆಪ್ಷನ್ ಬಿ, ಸೇಮ್ ರೇಟ್ ಆಸ್ ಅಪ್ಲಿಕೇಬಲ್ ಟು ಲೆಟರ್ ಪೋಸ್ಟೇಜ್. ಆಪ್ಷನ್ ಸಿ, ಫ್ರೀ ಆಫ್ ಕಾಸ್ಟ್. ಆಪ್ಷನ್ ಡಿ, ನನ್ ಆಫ್ ದ ಅಬವ್. ಅಂಧ ಸಾಹಿತ್ಯ ಅಥವಾ ಬ್ಲೈಂಡ್ ಲಿಟರೇಚರ್ ಪ್ಯಾಕೆಟ್ ಇದಕ್ಕೆ 7 kg ವರೆಗೆ ಯಾವುದೇ ಫೀ ಇರಲ್ಲ.
ಸೊ ಇಲ್ಲಿ ಆಪ್ಷನ್ ಸಿ ಫ್ರೀ ಆಫ್ ಕಾಸ್ಟ್ ಇದು ಸರಿಯಾದ ಉತ್ತರ ಆಗುತ್ತೆ. 9ನೇ ಪ್ರಶ್ನೆ, ಇಫ್ ಎ ಫ್ರ್ಯಾಂಕ್ಡ್ ಆರ್ಟಿಕಲ್ ಫೌಂಡ್ ಇನ್ ಲೆಟರ್ ಬಾಕ್ಸ್, ಆಪ್ಷನ್ ಎ ಇಟ್ ಶುಡ್ ಬಿ ರಿಟರ್ನ್ ಟು ಸೆಂಡರ್, ಆಪ್ಷನ್ ಬಿ ಇಟ್ ಶುಡ್ ಬಿ ಟ್ರೀಟೆಡ್ ಆಸ್ ಅನ್ಪೇಡ್ ಆ್ಯಂಡ್ send it to the destination for delivery, option C police case is to be registered, option D none of the above. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಇಟ್ ಶುಡ್ ಬಿ ಟ್ರೀಟೆಡ್ ಆಸ್ ಅನ್ಪೇಡ್ ಆ್ಯಂಡ್ ಸೆಂಡ್ ಇಟ್ ಟು ದ ಡೆಸ್ಟಿನೇಷನ್ ಫಾರ್ ಡೆಲಿವರಿ. ಮುಂದಿನ ಪ್ರಶ್ನೆ, ಎನ್ ಪಿ ಒ ಇಸ್ ಎ ಪೋಸ್ಟ್ ಆಫೀಸ್ ವಿಚ್ ಫಂಕ್ಷನ್, ಆಪ್ಷನ್ ಎ ಅಪ್ ಟು 8:30 PM, ಆಪ್ಷನ್ ಬಿ ಥ್ರೂ ಔಟ್ ನೈಟ್, option C on holidays only, option D on weekdays up to 8:30 PM and limited working hours on holidays and Sundays. ಸೊ ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಆನ್ ವೀಕ್ ಡೇಸ್ ಅಪ್ ಟು 8:30 PM and limited working hours on holidays and Sundays. 11ನೇ ಪ್ರಶ್ನೆ, undeliverable foreign articles is normally returned to the country of origin, option A by air mail free of charge, option B by surface mail, option C by registered post, option D none of the above. ಸೊ ಇದರ ಸರಿಯಾದ ಉತ್ತರ ಆಪ್ಷನ್ ಎ ಬೈ ಏರ್ ಮೇಲ್ ಫ್ರೀ ಆಫ್ ಚಾರ್ಜ್. 12ನೇ ಪ್ರಶ್ನೆ, ಸರ್ವಿಸ್ ಪೋಸ್ಟೇಜ್ ಸ್ಟ್ಯಾಂಪ್ಸ್ ಕ್ಯಾನ್ ಬಿ ಯೂಸ್ಡ್, ಆಪ್ಷನ್ ಎ ಔಟ್ವಾರ್ಡ್ ಅಫಿಷಿಯಲ್ ಫಾರಿನ್ ಮೇಲ್, ಆಪ್ಷನ್ ಬಿ inward foreign mail addressed to government offices, option C rules for payment of postage due is equally applicable to official postal mail, option D none of the above. ಸೊ ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ರೂಲ್ಸ್ ಫಾರ್ ಪೇಮೆಂಟ್ ಆಫ್ postage due is equally applicable to official postal mail. 13ನೇ ಪ್ರಶ್ನೆ, one of the salient features of the bulk bag system is, option A it should be dispatched through speed post, option B the bag shall be closed so as to enable the post office to inspect the contents, option C the bags can be dispatched as postage free, option D no license is necessary. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ ನೋ ಲೈಸೆನ್ಸ್ ಈಸ್ ನೆಸೆಸರಿ. 14ನೇ ಪ್ರಶ್ನೆ, ಇನ್ಸಫಿಷಿಯೆಂಟ್ಲಿ ಪೇಡ್ ಔಟ್ವಾರ್ಡ್ ಫಾರಿನ್ ಆರ್ಟಿಕಲ್ ಕ್ಯಾನ್ ಬಿ ಟ್ಯಾಕ್ಸ್ಡ್ ಆನ್ಲಿ ಬೈ, ಆಪ್ಷನ್ ಎ ಆಫೀಸ್ ಆಫ್ ಪೋಸ್ಟಿಂಗ್, ಆಪ್ಷನ್ ಬಿ RMS ಆಫೀಸ್, ಆಪ್ಷನ್ ಸಿ ಆಫೀಸ್ ಆಫ್ ಫಾರಿನ್ ಎಕ್ಸ್ಚೇಂಜ್, ಆಪ್ಷನ್ ಡಿ ಕಂಟ್ರಿ ಆಫ್ ಡೆಸ್ಟಿನೇಷನ್. ಪೂರ್ತಿಯಾಗಿ ಪೋಸ್ಟೇಜನ್ನು ಪೇ ಮಾಡದೇ ಇರುವಂತಹ ಫಾರಿನ್ ಆರ್ಟಿಕಲನ್ನು ಯಾರು ಟ್ಯಾಕ್ಸ್ ಅಥವಾ ದಂಡ ವಿಧಿಸಬಹುದು ಅಂತ ಕೇಳಿದ್ದಾರೆ. ಸೊ ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಆಫೀಸ್ ಆಫ್ ಫಾರಿನ್ ಎಕ್ಸ್ಚೇಂಜ್. 15ನೇ ಪ್ರಶ್ನೆ, ಮ್ಯಾಕ್ಸಿಮಮ್ ವೇಟ್ ಆಫ್ ಫಾರಿನ್ ಸ್ಪೀಡ್ ಆರ್ಟಿಕಲ್ ಈಸ್, ಆಪ್ಷನ್ ಎ 30 kg, ಆಪ್ಷನ್ ಬಿ 35 kg, ಆಪ್ಷನ್ ಸಿ 20 kg, ಆಪ್ಷನ್ ಡಿ 25 kg. ಫಾರಿನ್ ಆರ್ಟಿಕಲ್ನ ಗರಿಷ್ಠ ವೇಟ್ ಎಷ್ಟಿರಬೇಕು ಅಂತ ಸ್ಪೀಡ್ ಪೋಸ್ಟ್ ಆರ್ಟಿಕಲಿಂದು. ಸೊ ಇದರ ಸರಿಯಾದ ಉತ್ತರ ಆಪ್ಷನ್ ಬಿ 35 kg. ಪ್ರಶ್ನೆ ಸಂಖ್ಯೆ 16, ಎ ರಿಮೋಟ್ಲಿ ಮ್ಯಾನೇಜ್ಡ್ ಫ್ರ್ಯಾಂಕಿಂಗ್ ಮಷಿನ್ ಅಥವಾ RMFM ಕ್ಯಾನ್ ಬಿ ಇಶ್ಯೂಡ್ ಟು ಎ ವೆಂಡರ್ ಥ್ರೂ ಎ ವ್ಯಾಲಿಡ್ ಲೈಸೆನ್ಸ್ ಇಶ್ಯೂಡ್ ಬೈ, ಆಪ್ಷನ್ ಎ ಸೀನಿಯರ್ ಪೋಸ್ಟ್ ಮಾಸ್ಟರ್, ಆಪ್ಷನ್ ಬಿ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಫ್ ಪೋಸ್ಟ್ ಆಫೀಸಸ್, ಆಪ್ಷನ್ ಸಿ ಸೀನಿಯರ್ ಸೂಪರಿಂಟೆಂಡೆಂಟ್ ಆಫ್ ಪೋಸ್ಟ್ ಆಫೀಸಸ್, ಆಪ್ಷನ್ ಡಿ ಸಬ್ ಪೋಸ್ಟ್ ಮಾಸ್ಟರ್. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಸೀನಿಯರ್ ಸೂಪರಿಂಟೆಂಡೆಂಟ್ ಆಫ್ ಪೋಸ್ಟ್ ಆಫೀಸಸ್. RMFM ಅಥವಾ ರಿಮೋಟ್ಲಿ ಮ್ಯಾನೇಜ್ಡ್ ಫ್ರ್ಯಾಂಕಿಂಗ್ ಮಷಿನ್ ಇದನ್ನು ಇಶ್ಯೂ ಮಾಡುವಂಥವರು ಸೀನಿಯರ್ ಸೂಪರಿಂಟೆಂಡೆಂಟ್ ಆಫ್ ಪೋಸ್ಟ್ ಆಫೀಸಸ್. 17ನೇ ಪ್ರಶ್ನೆ, SAL ಮೀನ್ಸ್ ಸಾರ್ಟೆಡ್ ಏರ್ ಮೇಲ್, ಸರ್ಫೇಸ್ ಏರ್ ಮೇಲ್, ಸರ್ವಿಸ್ ಏರ್ ಮೇಲ್, ನನ್ ಆಫ್ ದ ಅಬವ್. ಸೊ SAL ಅಂದರೆ ಸರ್ಫೇಸ್ ಏರ್ ಮೇಲ್, ಆಪ್ಷನ್ ಬಿ ಈಸ್ ಕರೆಕ್ಟ್. ಮುಂದಿನ ಪ್ರಶ್ನೆ, ಕಂಪ್ಲೇಂಟ್ಸ್ ಆ್ಯಂಡ್ ಎನ್ಕ್ವೈರೀಸ್ ಆಫ್ ದ ಲೆಟರ್ ಪಾರ್ಸಲ್ ಮೇಲ್ ಇನ್ ದ ಫಾರಿನ್ ಪೋಸ್ಟ್ ಮಸ್ಟ್ ಬಿ ಸಬ್ಮಿಟೆಡ್ ಫಾರ್ ಎನ್ಕ್ವೈರಿ ವಿತ್ ಇನ್ ಡ್ಯಾಶ್. ಫಾರಿನ್ ಪೋಸ್ಟ್ ಲೆಟರ್ ಅಥವಾ ಪಾರ್ಸಲ್ನ ಸಂದರ್ಭದಲ್ಲಿ ಯಾವುದೇ ವಿಚಾರಣೆ ಅಥವಾ ದೂರುಗಳಿದ್ದಲ್ಲಿ ಎಷ್ಟು ಅವಧಿಯ ಒಳಗೆ ನಾವು ದೂರನ್ನು ಸಲ್ಲಿಸಬಹುದು ಅಂತ ಕೇಳಿದ್ದಾರೆ. ಸೊ ಇದರ ಸರಿಯಾದ ಉತ್ತರ ಆಪ್ಷನ್ ಡಿ
3 months. 19ನೇ ಪ್ರಶ್ನೆ, ವೆನ್ ಮೊಬೈಲ್ ಬ್ಯಾಂಕಿಂಗ್ ಫಾರ್ ಪೋಸ್ಟಲ್ ಸೇವಿಂಗ್ಸ್ ವಾಸ್ ಲಾಂಚ್ಡ್? ಆಪ್ಷನ್ ಎ 1/1/2020, ಆಪ್ಷನ್ ಬಿ 15/10/2019, ಆಪ್ಷನ್ ಸಿ 1/1/2017, ಆಪ್ಷನ್ ಡಿ 1/1/2018. ಸೊ ಸರಿಯಾದ ಉತ್ತರ 15/10/2019, ಆಪ್ಷನ್ ಬಿ. 20ನೇ ಪ್ರಶ್ನೆ, ಇಂಟ್ರಾ ಆಪರೇಬಲ್ ನೆಟ್ ಬ್ಯಾಂಕಿಂಗ್ ಫಾರ್ POSB ಸೇವಿಂಗ್ಸ್ ಅಕೌಂಟ್ ಕಸ್ಟಮರ್ಸ್ ಸ್ಟಾರ್ಟೆಡ್ ಫಂಕ್ಷನಿಂಗ್ ಆನ್ ಡ್ಯಾಶ್? ಆಪ್ಷನ್ ಎ 14/10/2018, ಆಪ್ಷನ್ ಬಿ 1/2/2019, ಆಪ್ಷನ್ ಸಿ 1/7/2019, ಆಪ್ಷನ್ ಡಿ 1/1/2018. ಸೊ ಸರಿಯಾದ ಉತ್ತರ ಆಪ್ಷನ್ ಎ 14/12/2018. 21ನೇ ಪ್ರಶ್ನೆ, ದ IT ಮಾಡರ್ನೈಸೇಷನ್ ಆಫ್ ಇಂಡಿಯಾ ಪೋಸ್ಟ್ ಈಸ್ ಇಂಪ್ಲಿಮೆಂಟೆಡ್ ಥ್ರೂ ಡ್ಯಾಶ್ ನಂಬರ್ ಆಫ್ ಪ್ರಾಜೆಕ್ಟ್ಸ್ ಸ್ಟ್ರೀಮ್ಸ್? ಆಪ್ಷನ್ ಎ 3, ಆಪ್ಷನ್ ಬಿ 5, ಆಪ್ಷನ್ ಸಿ 8, ಆಪ್ಷನ್ ಡಿ 12. ಸೊ ಆಪ್ಷನ್ ಸಿ 8 ಸರಿಯಾದ ಉತ್ತರ. 22ನೇ ಪ್ರಶ್ನೆ, FSI ವಿತ್ ರೆಫರೆನ್ಸ್ ಟು IT ಮಾಡರ್ನೈಸೇಷನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ಸ್ ಮೀನ್ಸ್? FSI ಇದರ ಫುಲ್ ಫಾರ್ಮನ್ನು ಕೇಳಿದ್ದಾರೆ. ಆಪ್ಷನ್ ಎ ಫೈನಾನ್ಷಿಯಲ್ ಸಿಸ್ಟಮ್ ಇಂಟಿಗ್ರೇಟರ್, ಆಪ್ಷನ್ ಬಿ ಫೈನಾನ್ಸ್ ಸರ್ವಿಸಸ್ ಆಫ್ ಇಂಡಿಯಾ, ಆಪ್ಷನ್ ಸಿ ಫೈನಾನ್ಸ್ ಸೆಕ್ಟರ್ ಸರ್ವಿಸ್, ಆಪ್ಷನ್ ಡಿ ನನ್ ಆಫ್ ದ ಎಬವ್. ಸೊ ಸರಿಯಾದ ಉತ್ತರ ಆಪ್ಷನ್ ಎ FSI ಅಂದರೆ ಫೈನಾನ್ಷಿಯಲ್ ಸಿಸ್ಟಮ್ ಇಂಟಿಗ್ರೇಟರ್. 23ನೇ ಪ್ರಶ್ನೆ, ಪ್ರೈಮರಿ ಡಾಟಾ ಸೆಂಟರ್ ಆಫ್ ಇಂಡಿಯಾ ಪೋಸ್ಟ್ ಈಸ್ ಫಂಕ್ಷನಿಂಗ್ ಎಟ್? ಇಂಡಿಯಾ ಪೋಸ್ಟ್ನ ಪ್ರೈಮರಿ ಡಾಟಾ ಫಂಕ್ಷನಿಂಗ್ ಸೆಂಟರ್ ಎಲ್ಲಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ನವಿ ಮುಂಬೈ, ಆಪ್ಷನ್ ಡಿ ಹೈದರಾಬಾದ್. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ನವಿ ಮುಂಬೈ. 24ನೇ ಪ್ರಶ್ನೆ, ವ್ಯಾನ್ ಅಥವಾ WAN ವಿತ್ ರೆಫರೆನ್ಸ್ ಟು IT ಮಾಡರ್ನೈಸೇಷನ್ ಆಫ್ ಇಂಡಿಯಾ ಪೋಸ್ಟ್ ಮೀನ್ಸ್? ಆಪ್ಷನ್ ಎ ವೈಡ್ ಏರಿಯಾ ನೆಟ್ವರ್ಕ್, ಆಪ್ಷನ್ ಬಿ ವೈಡ್ ನೆಟ್ವರ್ಕ್ ಮ್ಯಾನೇಜ್ಮೆಂಟ್, ಆಪ್ಷನ್ ಸಿ ವೈಡ್ ನೆಟ್ವರ್ಕ್ ಸೆಂಟರ್, ಆಪ್ಷನ್ ಡಿ ನನ್ ಆಫ್ ದ ಎಬವ್. ಸೊ ಸರಿಯಾದ ಉತ್ತರ ಆಪ್ಷನ್ ಎ ವೈಡ್ ಏರಿಯಾ ನೆಟ್ವರ್ಕ್. 25ನೇ ಪ್ರಶ್ನೆ, CSI ಪೈಲಟ್ ರೋಲ್ಔಟ್ ಸ್ಟಾರ್ಟೆಡ್ ಇನ್ ಡ್ಯಾಶ್ ಡಿವಿಷನ್ ಇನ್ ಇಂಡಿಯಾ ಪೋಸ್ಟ್ಸ್? ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಪಾಂಡಿಚೇರಿ, ಆಪ್ಷನ್ ಸಿ ಪುಣೆ, ಆಪ್ಷನ್ ಬಿ ಬೆಂಗಳೂರು ಸೌತ್. ಸೊ ಇದರ ಸರಿಯಾದ ಉತ್ತರ ಆಪ್ಷನ್ ಎ ಮೈಸೂರು. CSI ಪೈಲಟ್ ರೋಲ್ಔಟನ್ನು ಮೈಸೂರು ಡಿವಿಷನಲ್ಲಿ ಪ್ರಾರಂಭ ಮಾಡಲಾಗಿದೆ. ಸೊ ಇವಿಷ್ಟು GDS ಟು PA ಪರೀಕ್ಷೆಯ ಈ ಹಿಂದೆ ನಡೆದ ವಿವಿಧ ಪರೀಕ್ಷೆಗಳಲ್ಲಿ ಕೇಳಲಾದಂತಹ 25 ಪ್ರಮುಖ ಪ್ರಶ್ನೋತ್ತರಗಳು. ಮುಂದಿನ ವಿಡಿಯೋಗಳಲ್ಲಿ ಮತ್ತೆ 25 ಪ್ರಮುಖ ಪ್ರಶ್ನೋತ್ತರಗಳನ್ನು ಗಮನಿಸೋಣ ಸ್ನೇಹಿತರೆ. ವಿಡಿಯೋ ನಿಮಗೆ ಉಪಯುಕ್ತ ಅನ್ನಿಸಿದರೆ ಖಂಡಿತ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರೆಯಬೇಡಿ. ಹಾಗೆಯೇ ಡಿಪಾರ್ಟ್ಮೆಂಟಲ್ ಪರೀಕ್ಷೆಗಳಿಗೆ ಸಂಬಂಧಿಸಿದ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.